ಶ್ರೀ ಸ್ಕಂದ ಪುರಾಣ ಅಧ್ಯಾಯ 18 ವೀರಬಾಹು ಸಂಧಾನ. ದೇವಗುರುವಾದ ಬೃಹಸ್ಪತ್ಯಾಚಾರ್ಯರಿಂದ ಸಾಧ್ಯಂತವಾಗಿ ವಿವರಿಸಲ್ಪಟ್ಟ ಘೋರ ರಾಕ್ಷಸತ್ರಯರ ಚರಿತ್ರೆಯನ್ನು ಆಲಿಸಿದ ಕುಮಾರಸ್ವಾಮಿಯು ದೇವತೆಗಳ ಮೇಲೆ ಅಂತಃಕರಣದ ಕಟಾಕ್ಷವನ್ನು ಬೀರಿ ಮುಗುಳ್ನಗೆ ನಗುತ್ತಾ, ಎಲೈ ದೇವತೆಗಳೇ, ನೀವೆಲ್ಲರೂ ಆ ಭಯಂಕರರಾದ ಅಸುರರ ದೌರ್ಜನ್ಯಕ್ಕೆ ಸಿಲುಕಿ ನೊಂದು ನುಗ್ಗಾಗಿರುವಿರಿ. ಕರ್ಮಫಲವನ್ನು ಅನುಭವಿಸಿಯೇ ತೀರಬೇಕಷ್ಟೇ. ಇನ್ನು ಮೇಲೆ ಚಿಂತಿಸದಿರಿ. ಆ ನೀಚ ರಕ್ಕಸರ ಪಾಪದ ಕೊಡ ತುಂಬಿದೆ. ಇನ್ನು ಅವರು ಯಾರನ್ನು ಮೊರೆ ಹೊಕ್ಕರೂ ಉಳಿಗಾಲವಿಲ್ಲ. ಶೀಘ್ರದಲ್ಲಿಯೇ ಶೂರಪದ್ಮನನ್ನು, ಅವನ ಸೋದರರನ್ನು, ಅವರ ಕುಲವನ್ನು ಸಮೂಲವಾಗಿ ಸಂಹರಿಸಿ ನಿಮ್ಮನ್ನು ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ಸ್ಥಾಪಿಸಿ ನಿತ್ಯ ಸುಖವನ್ನು ನಿಮಗೆಲ್ಲರಿಗೂ ಉಂಟು ಮಾಡುವೆನು. ಸದ್ಯ ಆ ಅಧಮ ರಕ್ಕಸನ ಬಲಾಬಲಗಳನ್ನರಿತುಕೊಳ್ಳಲು ಸಂಧಾನದ ನೆವದಿಂದಾತನೆಡೆಗೆ ವಿಚಕ್ಷಣನಾದ ದೂತನೋರ್ವನನ್ನು ಅಟ್ಟಬೇಕಾದುದು ವಿಹಿತ. ಆದ್ದರಿಂದ ಅದಕ್ಕಾಗಿ ಅಂತಹ ಅರ್ಹ ವ್ಯಕ್ತಿಯನ್ನು ನೀವೀಗ ಆಯ್ಕೆ ಮಾಡಿರಿ ಎಂದು ಆಜ್ಞಾಪಿಸಿದನು. ಆಗ ಸರ್ವ ದೇವತೆಗಳ ಒಮ್ಮತದಂತೆ ವೀರಬಾಹುವು ದೌತ್ಯವನ್ನು ನಿರ್ವಹಿಸುವುದಕ್ಕಾಗಿ ಸ್ಕಂದಸ್ವಾಮಿಯ ಬಳಿ ಕೈಮುಗಿದು ನಿಂತುಕೊಂಡನು. ಆಗ ಕುಮಾರಸ್ವಾಮಿಯು, ಎಲೈ ಮಹಾಶೂರನೂ ಬುದ್ಧಿವಂತನೂ ಆದ ವೀರಬಾಹುವೇ, ನಾನು ಹೇಳಿರುವ ಕಾರ್ಯಗಳನ್ನು ಚಾಣಾಕ್ಷತನದಿಂದ ನಿರ್ವಹಿಸು. ಮೊದಲು ಬಂಧನದಲ್ಲಿರುವ ಜಯಂತಾದಿ ದೇವತೆಗಳನ್ನು ಉಪಾಯದಿಂದ ಕಂಡು ಧೈರ್ಯ ಹೇಳಿ ಸಂತೈಸಿ ಅನಂತರ ಶೂರಪದ್ಮನನ್ನು ಸಮೀಪಿಸು. ಅವನಿಗೆ ಜಯಂತಾದಿ ದೇವತೆಗಳನ್ನು ಬಿಡುಗಡೆ ಮಾಡಿ ಅವರನ್ನು ಗೌರವದಿಂದ ಕಾಣಬೇಕೆಂದು ಇದು ಸ್ಕಂದನ ಅಪ್ಪಣೆಯಾಗಿರುವುದರಿಂದ ಇದನ್ನು ಮೀರಿದರೆ ಸ್ಕಂದನು ನಿನ್ನನ್ನು ನಿನ್ನ ಕುಲ ಸಹಿತ ನಾಶ ಮಾಡುವನೆಂದು ಧೈರ್ಯವಾಗಿ ಹೇಳಿ ಅವನ ಅಭಿಪ್ರಾಯವನ್ನು ಅರಿತುಕೊಂಡು ಆತನ ಬಲಾಬಲಗಳನ್ನು ಸೂಕ್ಷ್ಮವಾಗಿ ವಿಚಾರಿಸಿಕೊಂಡು ಬಾ ಎಂದು ಅಪ್ಪಣೆ ಕೊಟ್ಟನು. ವೀರಬಾಹುವು ಸ್ಕಂದ ಸ್ವಾಮಿಗೆ ನಮಸ್ಕರಿಸಿ ದೇವತೆಗಳನ್ನು ಬೀಳ್ಕೊಂಡು ಗಂಧಮಾದನ ಗಿರಿಯನ್ನೇರಿ ಬ್ರಹ್ಮಾಂಡ ಭಿತ್ತಿಯವರೆಗೆ ಬೃಹದಾಕಾಶನಾಗಿ ಬೆಳೆದನು. ದೂರದಲ್ಲಿ ಭವ್ಯವೂ ವಿಸ್ತೃತವೂ ರಕ್ಕಸರಿಂದ ನಿಬಿಡವೂ ಆಗಿರುವ ಶೂರಪದ್ಮನ ವೀರಮಾಹೇಂದ್ರಪುರವನ್ನು ಲವಣ ಸಮುದ್ರದ ಮಧ್ಯದಲ್ಲಿ ಕಂಡನು. ಕೂಡಲೇ ಕುಮಾರಸ್ವಾಮಿಯನ್ನು ಮನದಲ್ಲಿ ಸ್ಮರಿಸಿ ಗಂಧಮಾದನ ಗಿರಿಯ ಶಿಖರದ ನೆತ್ತಿಯಿಂದ ಒಮ್ಮೆಲೆ ಆಕಾಶಕ್ಕೆ ನೆಗೆದು ಆಕಾಶ ಮಾರ್ಗವಾಗಿ ರಕ್ಕಸನ ರಾಜಧಾನಿಯನ್ನು ಕುರಿತು ಹೊರಟನು. ಆತನು ನೆಗೆದ ರಭಸಕ್ಕೆ ಅನೇಕ ಗಿರಿ ಶಿಖರಗಳು ಮೇಲಕ್ಕೆ ಹಾರಿ ಕೆಳಗುರುಳಿದವು. ಸಮುದ್ರದಲ್ಲಿ ಪರ್ವತೋಪಮ ತೆರೆಗಳೆದ್ದವು. ಭಯಂಕರವಾದ ಸುಳಿಗಳುಂಟಾದವು. ಹೀಗೆ ವೀರಬಾಹುವು ರಭಸದಿಂದ ಆಕಾಶ ಮಾರ್ಗವಾಗಿ ಸಾಗುತ್ತಾ ಲಂಕಾಪಟ್ಟಣವನ್ನು ಸಮೀಪಿಸಲು ಅಲ್ಲಿಯ ಪ್ರಭುವಾದ ವ್ಯಾಳವಕ್ತ್ರನೆಂಬುವನ ಸೇನಾಧಿಪತಿಯಾದ ವೀರಸಿಂಹನು ರಾಜಪುತ್ರನಾದ ಅತಿವೀರನು ವೀರಬಾಹುವನ್ನು ಎದುರಿಸಲು ಅವರೀರ್ವರನ್ನು ಸಂಹರಿಸಿ ವೀರಬಾಹು ಶೀಘ್ರವಾಗಿ ವೀರಮಾಹೇಂದ್ರಪುರವನ್ನು ತಲುಪಿದನು. ಆ ಬಳಿಕ ಆ ಮಹಾನಗರದ ಎಲ್ಲ ದಿಕ್ಕುಗಳ ದ್ವಾರಗಳನ್ನು ಪರೀಕ್ಷಿಸಿ ನೋಡಿ ದಕ್ಷಿಣ ದಿಶೆಯ ದ್ವಾರವೇ ಪ್ರವೇಶಿಸಲು ಯೋಗ್ಯವಾದದ್ದೆಂದು ನಿಶ್ಚಯಿಸಿ ಅಲ್ಲಿ ಪ್ರವೇಶಿಸಲಿಕ್ಕೆ ಯತ್ನಿಸಲು ಅಲ್ಲಿ ಕಾವಲುಗಾರನಾಗಿದ್ದ ಬೃಹದಾಕಾರದ ಗಜಮುಖನೆಂಬ ಅಸುರನು ವೀರಬಾಹುವನ್ನು ತಡೆಯಲು ಒಂದೇ ಏಟಿನಿಂದ ಅವನನ್ನು ಉರುಳಿಸಿ ವೀರಬಾಹು ಮುನ್ನಡೆದು ಪಶ್ಚಿಮ ದ್ವಾರದ ಗೋಪುರವನ್ನೇರಿ ಆ ನಗರದ ಸಿಂಹಾವಲೋಕನ ಮಾಡಿದನು. ಆ ಪಟ್ಟಣದ ಭೋಗ ಭಾಗ್ಯಗಳನ್ನು ಐಸಿರಿಯನ್ನು ಕಂಡು ಮೆಚ್ಚಿದನು. ನಂತರ ಸೂಕ್ಷ್ಮ ರೂಪವನ್ನು ತಳೆದು ಬೀದಿ ಬೀದಿಗಳನ್ನಲಿದನು ಮತ್ತು ಅನೇಕ ಅದ್ಭುತಗಳನ್ನು ವೈಚಿತ್ರ್ಯಗಳನ್ನು ಕಂಡು ಮೆಚ್ಚುತ್ತಾ ಅಲೆಯುತ್ತಾ ದೇವತೆಗಳನ್ನು ಬಂಧಿಸಿಟ್ಟಿದ್ದ ಸೆರೆಮನೆಯನ್ನು ಪ್ರವೇಶಿಸಿ ದೇವತೆಗಳಿಗೆ ನಿಜ ರೂಪವನ್ನು ತೋರಿದನು. ಜಯಂತನೇ ಮೊದಲಾದ ದೇವತೆಗಳು ಸಂತಸದಿಂದ ವೀರಬಾಹುವಿಗೆ ನಮಸ್ಕರಿಸಿದರು. ಆಗ ವೀರಬಾಹುವು ಜಯಂತನನ್ನು ಕುರಿತು, ಎಲೈ ಜಯಂತ ಕುಮಾರನೇ, ನಿನ್ನ ತಂದೆ ತಾಯಿಗಳು ಮೇರು ಪರ್ವತದ ಗುಹೆಯಲ್ಲಿ ಸುಕ್ಷೇಮಿಗಳಾಗಿದ್ದಾರೆ. ಚಿಂತಿಸದಿರು. ಇನ್ನು ನಿನ್ನ ಮತ್ತು ನಿನ್ನ ಪರಿವಾರದ ದೇವತೆಗಳ ದುಃಖಗಳು ಕೊನೆಗೊಳ್ಳುವ ಕಾಲ ಸಮೀಪಿಸಿತೆಂದು ತಿಳಿ. ನನ್ನೊಡೆಯನಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ದೇವತೆಗಳ ಪ್ರಾರ್ಥನೆಯಂತೆ ದೇವಸೇನಾ ನಾಯಕನಾಗಿ ಲೋಕಕಂಟಕರಾಗಿದ್ದ ಕ್ರೌಂಚ ತಾರಕರನ್ನು ಸಂಹರಿಸಿದ್ದಾಯಿತು. ಇನ್ನು ಶೂರಪದ್ಮ ಸಿಂಹವಕ್ತ್ರರ ಸಮಾಚಾರ ತೆಗೆದುಕೊಳ್ಳುವ ಸಿದ್ಧತೆಯಲ್ಲಿದ್ದಾನೆ. ಈಗ ಈತನ ಅನುಜ್ಞೆಯಂತೆಯೇ ಶೂರಪದ್ಮ ರಕ್ಕಸನ ಬಲಾಬಲಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಸಂಧಿಯ ನೆವದಲ್ಲಿ ಶೂರಪದ್ಮನನ್ನು ಆತನ ಸಭೆಯಲ್ಲಿಯೇ ಕಾಣುವವನಿದ್ದೇನೆ. ನೀವು ನಿಶ್ಚಿಂತರಾಗಿರಿ ಎಂದು ದೇವತೆಗಳಿಗೆ ಸಮಾಧಾನ ಹೇಳಿ ಮತ್ತೆ ಸೂಕ್ಷ್ಮ ರೂಪದಿಂದ ಅಲ್ಲಿಂದ ಹೊರಟು ಶೂರಪದ್ಮನ ಒಡ್ಡೋಲಗವನ್ನು ಪ್ರವೇಶಿಸಿದನು. ದಿವ್ಯಾಂಬರಧಾರಿಯಾಗಿ ನಾನಾ ದಿವ್ಯಾಭರಣಗಳಿಂದ ಅಲಂಕರಿಸಿಕೊಂಡವನಾಗಿ
ತ್ರಿಪುಂಡ್ರಧಾರಿಯಾಗಿ ಶೂರಪದ್ಮನು ರತ್ನಖಚಿತ ಸಿಂಹಾಸನದ ಮೇಲೆ ಆಸೀನನಾಗಿದ್ದನು. ಅಸುರ ಸ್ತ್ರೀಯರು ಆತನನ್ನು ಸೇವಿಸುತ್ತಿದ್ದರು. ನಾನಾ ಭಾಷೆಗಳನ್ನು ಅರ್ಥವತ್ತಾಗಿ ಮಾತಾಡಬಲ್ಲ ವಿಚಕ್ಷಣತೆ ಆತನಲ್ಲಿತ್ತು. ಸಹಸ್ರ ಯೋಜನ ವಿಸ್ತೀರ್ಣವುಳ್ಳ ಆತನ ಸಭಾಂಗಣದಲ್ಲಿ ತಕ್ಕ ಹಿಮ್ಮೇಳದೊಡನೆ ಅಸಂಖ್ಯಾತ ಅಪ್ಸರಾ ಸ್ತ್ರೀಯರು ಆತನನ್ನು ಸುತ್ತುವರಿದು ನರ್ತಿಸುತ್ತಿದ್ದರು. ಬಹುಸಂಖ್ಯೆಯ ದೇವತಾ ಸ್ತ್ರೀಯರು ಆತನಿಗೆ ನೀರಾಜನವನ್ನೆತ್ತುತ್ತಿದ್ದರು. ವಂದಿಮಾಗಧರಿಂದಲೂ ಸಭಾಸದರಿಂದಲೂ ಆ ಭವ್ಯವೂ ದಿವ್ಯವೂ ವಿಸ್ತೃತವೂ ಆದ ಸಭಾಮಂದಿರವು ಕಿಕ್ಕಿರಿದಿತ್ತು. ಶೂರಪದ್ಮನ ದರ್ಪ ವೈಭವ ರಸಿಕತೆಗಳಿಗೆ ಮೆಚ್ಚಿ ತಲೆದೂಗಿದ ವೀರಬಾಹುವು ಈ ವೀರ ರಕ್ಕಸನೆದುರಿಗೆ ಸಾಮಾನ್ಯವಾಗಿ ತೋರಿದರೆ ಲಕ್ಷಿಸುವುದಿಲ್ಲವೆಂದು ಭಾವಿಸಿ ಕೂಡಲೇ ಕುಮಾರಸ್ವಾಮಿಯನ್ನು ಧ್ಯಾನಿಸಲು ಸಾಸಿರಾದಿತ್ಯ ಪ್ರಭೆಯುಳ್ಳ ಸುಂದರವಾದ ರತ್ನಖಚಿತ ಸಿಂಹಾಸನವೊಂದು ಶೂರಪದ್ಮನ ಒಡ್ಡೋಲಗದ ಉನ್ನತ ಸ್ಥಾನದಲ್ಲಿ ಪ್ರಾದುರ್ಭವಿಸಿತು. ಅದರ ಮೇಲೆ ವೀರಬಾಹುವು ಸ್ವಸ್ವರೂಪವನ್ನು ಧಾರಣ ಮಾಡಿ ದರ್ಪದಿಂದ ಆ ಸಿಂಹಾಸನವನ್ನು ಆರೋಹಣ ಮಾಡಿದನು. ಆಗ ದೈತ್ಯನ ಸಭೆಯೇ ಈ ಅಲೌಕಿಕ ವೀರನನ್ನು ನೆಬ್ಬೆರಗಾಗಿ ನೋಡುತ್ತಿರಲು ಶೂರಪದ್ಮನು ಅಸಹನೆಯಿಂದ, ಎಲೈ ಇಂದ್ರಜಾಲ ವಿದ್ಯೆಯಲ್ಲಿ ನಿಪುಣನಾದ ಕಪಟಿಯೇ, ನೀನಾರು? ಉದ್ಧಟತನದಿಂದ ನನ್ನ ಸಭೆಯನ್ನು ಅನಧಿಕಾರದಿಂದ ಪ್ರವೇಶಿಸಿ ಆಡಂಬರದಿಂದ ಆಸೀನನಾಗಿರುವ ಕಾರಣವೇನು? ನಿಜ ಸಂಗತಿಯನ್ನೇ ಹೇಳು, ಇಲ್ಲವಾದರೆ ನಿರರ್ಥಕವಾಗಿ ಪ್ರಾಣಕ್ಕೆರವಾಗಬೇಕಾದೀತು ಎಂದು ವೀರಬಾಹುವನ್ನು ಗದರಿಸಿದನು. ಆಗ ವೀರಬಾಹುವು ತಿರಸ್ಕಾರದ ನಗೆನಗುತ್ತಾ, ಎಲ್ಲವೂ ಪಾಪಿಯಾದ ಶೂರಪದ್ಮನೇ, ಲಕ್ಷ್ಯಗೊಟ್ಟು ಕೇಳು. ನೀಚರಾದ ನಿನ್ನ ಹಾಗೂ ನಿನ್ನ ಸೋದರರ ಬಾಧೆಗಳಿಂದ ಸಂತ್ರಸ್ತರಾದ ದೇವತೆಗಳು ಪ್ರಾರ್ಥಿಸಲು ಮಹಾದೇವನೇ ತನ್ನ ಶಕ್ತಿಯನ್ನು ಪಾರ್ವತಿ ಗರ್ಭದಲ್ಲಿ ಮಗುವಾಗಿ ಅವತರಿಸುವಂತೆ ಮಾಡಿ ಆ ಮಗುವಿಗೆ ಸ್ಕಂದನೆಂದು ಕುಮಾರಸ್ವಾಮಿ ಎಂದು ನಾಮಕರಣ ಮಾಡಿ ಆ ಕುಮಾರಸ್ವಾಮಿಗೆ ನೀನು ಲೋಕಕಂಟಕರಾದ ಶೂರಪದ್ಮಾದಿಗಳನ್ನು ಸಂಹರಿಸಿ ದೇವತೆಗಳಿಗೆ ಸುಖವನ್ನುಂಟು ಮಾಡು ಎಂದು ಆಜ್ಞಾಪಿಸಿದನು. ಅದರಂತೆ ಆ ಕುಮಾರಸ್ವಾಮಿಯು ದೇವಸೇನಾ ನಾಯಕತ್ವವನ್ನು ವಹಿಸಿ ಶೀಘ್ರದಿಂದ ಹೊರಟು ಬರುತ್ತಾ ಮಾರ್ಗದಲ್ಲಿ ಕ್ರೌಂಚ ತಾರಕರ ವಧೆ ಮಾಡಿ ನಿನ್ನ ಸಮಾಚಾರ ತೆಗೆದುಕೊಳ್ಳಲೆಂದು ಬಂದು ಶ್ರೀಸಂಧಿ ಎಂಬ ನಗರದಲ್ಲಿ ನೆಲೆಸಿದ್ದಾನೆ. ಹೀಗಿದ್ದು ನಿನ್ನಲ್ಲಿ ದಯೆ ತೋರಿ ನಿನಗೆ ಜಯಂತ ಮೊದಲಾದ ದೇವತೆಗಳನ್ನು ಬಂಧನದಿಂದ ಬಿಡುಗಡೆ ಮಾಡಿ ಅವರನ್ನು ಗೌರವದಿಂದ ನಡೆಯಿಸಿಕೊಳ್ಳಬೇಕು. ಇಲ್ಲವಾದರೆ ನನ್ನಿಂದ ಅಂದರೆ ಕುಮಾರಸ್ವಾಮಿಯಿಂದ ಕುಲಸಹಿತ ನಾಶ ಹೊಂದುವೆ ಎಂಬ ಎಚ್ಚರಿಕೆಯ ನುಡಿಯನ್ನು ನನ್ನೊಡನೆ ಹೇಳಿ ಕಳುಹಿಸಿದ್ದಾನೆ. ಅದನ್ನೇ ನಿನ್ನೊಡನೆ ಹೇಳಲು ನಾನಿಲ್ಲಿಗೆ ಬಂದಿದ್ದೇನೆ. ಇದರ ಮೇಲೆ ನಿನ್ನಿಚ್ಛೆ. ನೀನು ಏನು ಹೇಳುವೆಯೋ ಅದನ್ನೇ ನನ್ನ ಸ್ವಾಮಿಗೆ ನಿರೂಪಿಸುತ್ತೇನೆ ಎಂದು ದಿಟ್ಟತನದಿಂದ ನುಡಿದನು. ವೀರಬಾಹುವಿನ ನುಡಿಯನ್ನು ಕೇಳಿ ಶೂರಪದ್ಮನು ಅತ್ಯಂತ ಕ್ರೋಧಾವಿಷ್ಟನಾಗಿ, ಎಲ್ಲೋ ಉದ್ಧಟನಾದ ದೂತನೇ, ನಿನ್ನ ಒಡೆಯನಾಗಿರುವ ಶಿಶುವಿನ ಚೇಷ್ಟೆ ವಿಪರೀತವಾಯಿತು. ತಾರಕನ ವಧೆಯನ್ನು ಕೇಳಿದಾಗಲೇ ನಿನ್ನ ನಾಯಕನ ಸಮಾಚಾರ ತೆಗೆದುಕೊಳ್ಳುವವನಿದ್ದೆ. ಆದರೆ ಶಿಶುವಿನೊಡನೆ ನನ್ನಂಥ 108 ಸಹಸ್ರಾಂಡಗಳ ಅಧಿಪತಿಯು ಯುದ್ಧ ಮಾಡುವುದು ಲಜ್ಜಾಸ್ಪದವಾದ ವಿಷಯವೆಂದು ಬಗೆದು ಕೈಗಾದೆನು. ಹಗೆಯನ್ನು ಬಾಲಕನೆಂದು ತಾತ್ಸಾರ ಮಾಡಕೂಡದೆಂಬ ನೀತಿವಾಕ್ಯವನ್ನು ಮರೆತೆನು. ಇನ್ನು ನಿನ್ನ ಶಿಶುನಾಯಕನ ಸೊಕ್ಕಡಗುವಂತೆ ಯುದ್ಧದಲ್ಲಿ ಮರ್ದನ ಮಾಡಿ ಅವನನ್ನು ಸೆರೆಯಲ್ಲಿಡುವೆನೇ ಹೊರತು ಅಂಜಿ ಜಯಂತಾದಿ ಸುರರನ್ನೆಂದಿಗೂ ಬಿಡುಗಡೆ ಮಾಡುವುದಿಲ್ಲ, ಇದು ಖಂಡಿತ ಎಂದು ದರ್ಪದಿಂದ ನುಡಿದನು. ಅದಕ್ಕೆ ತಿರಸ್ಕಾರಯುಕ್ತ ಕೋಪದಿಂದ, ಎಲೈ ಮೂಢ ರಕ್ಕಸನೇ, ನಿನಗೂ ನಿನ್ನ ವಂಶಕ್ಕೂ ಸರ್ವನಾಶದ ಕಾಲವೂ ಸಮೀಪಿಸಿದೆ. ಕುಮಾರರೂಪಿಯಾದ ಶಿವನನ್ನು ಶಿಶುವೆಂದು ಹೀಯಾಳಿಸುತ್ತಿರುವೆ. ಅಜ್ಞಾನಿಯೇ, ಈ ಜಗತ್ತು ಆ ಕುಮಾರನಲ್ಲಿ ಉದಿಸಿ ಆ ಕುಮಾರನಲ್ಲಿಯೇ ಲಯವಾಗುವುದೆಂಬುದನ್ನು ನೀನೇನು ಬಲ್ಲೆ? ನಿನ್ನ ಕಲ್ಯಾಣವನ್ನು ಬಯಸಿ ಕಳುಹಿಸಲ್ಪಟ್ಟ ಸ್ವಾಮಿಯ ದೂತನಾದ ನನ್ನನ್ನು ಅಪಮಾನ ಮಾಡಿ ಮೃತ್ಯುವನ್ನೇ ಆಹ್ವಾನಿಸಿದೆ ಎಂದು ಶೂರಪದ್ಮನನ್ನು ಧಿಕ್ಕರಿಸಿ ಜರಿದು ನುಡಿಯಲು, ಶೂರಪದ್ಮನು ಕೋಪಾಂಧನಾಗಿ ಕೈ ಬೀಸಲು ಸಹಸ್ರ ಬಾಹುಗಳುಳ್ಳ ಸಹಸ್ರ ಸಂಖ್ಯೆಯ ದೈತ್ಯರು ವೀರಬಾಹುವಿನ ಮೇಲೆ ಏರಿ ಬಂದರು. ಆತನು ಕೂಡಲೇ ಕರವಾಲದಿಂದ ಅವರನ್ನು ಕ್ಷಣಾರ್ಧದಲ್ಲಿ ಸಂಹರಿಸಿದನು. ಆ ಕ್ಷಣದಲ್ಲಿಯೇ ಸ್ಕಂದದತ್ತ ಸಿಂಹಾಸನವು ಅದೃಶ್ಯವಾಯಿತು. ಬಳಿಕ ತಡಮಾಡದೆ ಅಸಂಖ್ಯಾತ ರಕ್ಕಸ ಬಲವು ಮುತ್ತಿ ಬರಲು ವೀರಬಾಹುವು ಬೃಹದಾಕಾರವನ್ನು ತಾಳಿ ಸಾರವತ್ತಾದ 20 ಸಹಸ್ರ ಕಲಶಗಳಿಂದ ಶೋಭಿಸುತ್ತಿರುವ ಗೋಪುರವನ್ನೇ ಕಿತ್ತು ಅಪ್ಪಳಿಸಿ ನಾಶಗೊಳಿಸಿದನು.
ಶೂರಪದ್ಮನ ಮಗನಾದ ವಜ್ರಬಾಹುವು ತಂದೆಯ ಅನುಜ್ಞೆಯಂತೆ ಕ್ರೋಧೋನ್ಮತ್ತನಾಗಿ ಅಸಂಖ್ಯಾತ ಬಲದೊಡನೆ ರಥವನ್ನೇರಿ ವೀರಬಾಹುವಿನ ಮೇಲೆ ಏರಿ ಬರಲು ವೀರಬಾಹುವು ಅವನ ಸೈನ್ಯವನ್ನೆಲ್ಲ ಕೊಚ್ಚಿ ಹಾಕಿ ವಜ್ರಬಾಹು ಸಹಿತವಾಗಿ ಅವನ ರಥವನ್ನು 1,00,000 ಯೋಜನದೆತ್ತರಕ್ಕೆತ್ತಿ ಬಿಡಲು ಅದು ಚೂರು ಚೂರಾಗಿ ನೆಲಕ್ಕುರುಳಿತು. ಅಷ್ಟರಲ್ಲಿ ವಜ್ರಬಾಹುವು ರಥದಿಂದ ಕೆಳಗೆ ಜಿಗಿದು ಖಡ್ಗಹಸ್ತನಾಗಿ ವೀರಬಾಹುವಿನ ಮೇಲೆ ಎರಗಿದನು. ಕೂಡಲೇ ವೀರಬಾಹುವು ತನ್ನ ಖಡ್ಗದಿಂದ ಆ ರಕ್ಕಸ ರಾಜಕುಮಾರನ 2 ತೋಳುಗಳನ್ನು ಕತ್ತರಿಸಿ ಬಳಿಕ ಕೊನೆಯದಾಗಿ ಅವನ ಶಿರಚ್ಛೇದನ ಮಾಡಿ ತಡಮಾಡದೆ ಅಳಿದುಳಿದ ಬಲವನ್ನು ಸಂಹರಿಸಿ ಸ್ಕಂದ ಸ್ವಾಮಿಯನ್ನು ಬೇಗನೆ ಕಾಣಬೇಕೆಂಬ ಹೆಬ್ಬಯಕೆಯಿಂದ ರಕ್ಕಸರೊಡನೆ ಯುದ್ಧಕ್ಕೆ ನಿಲ್ಲದೆ ಹಾಗೆಯೇ ಗಗನಕ್ಕೆ ಜಿಗಿದು ಆಕಾಶ ಮಾರ್ಗವಾಗಿ ಶ್ರೀಸಂಧಿಪುರಕ್ಕೆ ಧಾವಿಸಿ ಬರುತ್ತಿರಲು ಮಾರ್ಗದಲ್ಲಿ ಲಂಕಾಧಿಪತಿ ವ್ಯಾಳವ್ಯಕ್ತರನು ಸುತನನ್ನು ವಧೆ ಮಾಡಿದ ಸೇಡನ್ನು ತೀರಿಸಿಕೊಳ್ಳಲು ಅವನನ್ನು ತಡೆದನು. ಕೂಡಲೇ ವೀರಬಾಹುವು ಖಡ್ಗಹಸ್ತನಾಗಿ ವ್ಯಾಳವ್ಯಕ್ತರನ ಶುಂಡಿಲುಗಳನ್ನು ಹಸ್ತಗಳನ್ನು ಕತ್ತರಿಸಿ ಶಿರಚ್ಛೇದನ ಮಾಡಿ ಅಲ್ಲಿಂದ ವೇಗವಾಗಿ ಗಗನಗಾಮಿಯಾಗಿ ಶ್ರೀಸಂಧಿಪುರಕ್ಕೆ ಬಂದು ಸ್ಕಂದ ಸ್ವಾಮಿಯನ್ನು ಕಂಡನು. ಸ್ವಾಮಿಗೆ ನಮಸ್ಕರಿಸಿ ಶೂರಪದ್ಮನು ಸಂಧಿಗೆ ಒಪ್ಪದಿದ್ದುದನ್ನು ಅದರ ಪರಿಣಾಮವಾಗಿ ಸಂಭವಿಸಿದ ಯುದ್ಧದಲ್ಲಿ ಶೂರಪದ್ಮನ ಸುತನಾದ ವಜ್ರಬಾಹುವನ್ನು ಅಸಂಖ್ಯಾತ ರಕ್ಕಸ ವೀರರನ್ನು ಸಂಹರಿಸಿ ಬಂದುದನ್ನು ವಿವರವಾಗಿ ತಿಳಿಸಿದನು. ಇದರಿಂದ ಸಂತುಷ್ಟನಾದ ಕುಮಾರಸ್ವಾಮಿಯು ವೀರಬಾಹುವನ್ನು ಸನ್ಮಾನಿಸಿದನು. ಆ ಬಳಿಕ ಹರಿ ಬ್ರಹ್ಮ ಇಂದ್ರ ಮೊದಲಾದ ದೇವತೆಗಳನ್ನು ಕುರಿತು ಎಲೈ ತ್ರಿದಶರೇ, ನಿಮ್ಮೆಲ್ಲರ ಸಂಕಟಗಳೆಲ್ಲ ನಿವಾರಣೆಯಾದುವೆಂದೇ ತಿಳಿಯಿರಿ. ಶೂರಪದ್ಮನು ನನ್ನ ಅಭಿಮತವನ್ನು ಎಂದು ಧಿಕ್ಕರಿಸಿದನೋ ಅಂದೇ ಆತನು ಕುಲಸಹಿತ ನಾಶವನ್ನೈದಿದನು. ಇನ್ನು ತಾಳದೆ ಅತಿ ಶೀಘ್ರವಾಗಿ ಶೂರಪದ್ಮನನ್ನು ಸಮೂಲವಾಗಿ ನಾಶಗೊಳಿಸಿ ನಿಮ್ಮೆಲ್ಲರಿಗೂ ಸುಖವನ್ನುಂಟು ಮಾಡುವೆನು, ಚಿಂತಿಸದಿರಿ ಎಂದು ಮಂದಹಾಸ ಬೀರುತ್ತಾ ದೇವತೆಗಳಿಗೆ ಆಶ್ವಾಸನವಿತ್ತು ಸಾಂತ್ವನಗೊಳಿಸಿದನು. ಇದರಿಂದ ಹರ್ಷ ನಿರ್ಭರರಾದ ದೇವತೆಗಳು ಕಾರ್ತಿಕೇಯನ ಜಯಘೋಷವನ್ನು ಮಾಡುತ್ತಾ ನಲಿದರು.